ಏಕಾಏಕಿ ಬಂದದ್ದು, ಏಕಾಏಕಿ ಬೀಸಿದ್ದೆ. ಮಕ್ಕಳು ಮರಿ ಯಾರು ಅಂತ ನೋಡಲಿಲ್ಲ. ಅವರು ಡ್ರಗ್ಸಲ್ಲಿ ಮತ್ತು ಅಡಿಕ್ಟ್ ಆಗಿದ್ದಾರೆ. ಆದುದರಿಂದ ಆಗಿರ್ತದೆ ಈ ಕೊಲೆ ನಡೆದದ್ದು. ಗಲ್ಫಲ್ಲೂ ಸಹ ಜೈಲಲ್ಲಿದ್ದರು. ಇವಾಗಲೂ ನಮ್ಮ ಕರ್ನಾಟಕದಲ್ಲಿ ಸಹ ಮಂಡ್ಯದಲ್ಲಿ ಪಾಸ್ಪೋರ್ಟು ಮತ್ತು ಇನ್ನೊಂದು ಪಾಸ್ಪೋರ್ಟ್ ಆ ವಿಷಯದಲ್ಲೂ ಅವರು ಜೈಲಲ್ಲಿದ್ದರಂತೆ. ಅವರು ಯಾವತ್ತೂ ನೋಡಿದ್ರು ಇದೇ ಥರ ಒಂದು ಕಿರಿಕಿರಿ ಊರಲ್ಲಿ ಯಾವತ್ತೂ ನೋಡಿದ್ರು ಕಿರಿಕಿರಿ ಮಾಡುವಂಥ ಒಂದು ವ್ಯಕ್ತಿ. ಕೇರಳದ ಕಾಸರಗೋಡಿನ ಮಂಜೇಶ್ವರ ಸಮೀಪದ ಕುಂಜತ್ತೂರು ತೂಮಿನಾಡಿನಲ್ಲಿ ತಂದೆಯೇ ತನ್ನ 18 ವರ್ಷದ ಮಗಳನ್ನ ಮಚ್ಚಿನಿಂದ ಇರಿದು ಕೊಲೆ ಮಾಡಿದ ಘಟನೆ ಸೋಮವಾರ ನಡೆದಿದೆ. ತೂಮಿನಾಡು ನಿವಾಸಿ ಜುಮೈಲಾ ತನ್ನ ತಂದೆಯ ಕೈಯಲ್ಲೇ ಹತ್ಯೆಗೀಡಾದ ಯುವತಿ. ಈ ಸಂಬಂಧ ಆರೋಪಿ ತಂದೆ ಉಮರ್ ಫಾರೂಕ್ ಎಂಬಾತನನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಮನೆಯಲ್ಲಿ ಜೋರಾಗಿ ಕಿರುಚಾಟದ ಶಬ್ದ ಕೇಳಿ ಬಂದ ತಕ್ಷಣ ಸ್ಥಳೀಯರು ಓಡಿ ಬಂದಿದ್ದಾರೆ. ಆ ಸಮಯದಲ್ಲಿ ಜುಮೈಲಾ ರಕ್ತದ ಮಡುವಿನಲ್ಲಿ ಬಿದ್ದಿರೋದು ಕಂಡು ಬಂದಿದೆ. ತಕ್ಷಣವೇ ಆಕೆಯನ್ನ ಆಸ್ಪತ್ರೆಗೆ ಸಾಗಿಸಲು ಪ್ರಯತ್ನ ಮಾಡಲಾಯಿತಾದರೂ ಅಷ್ಟರಲ್ಲೇ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಕೃತ್ಯ ನಡೆಯುವ ಸಮಯದಲ್ಲಿ ಮನೆಯಲ್ಲೇ ಇದ್ದ ತಾಯಿ ಅಸಹಾಯಕರಾಗಿ ಈ ಘಟನೆಗೆ ಸಾಕ್ಷಿಯಾಗಿದ್ದಾರೆ ಎನ್ನಲಾಗಿದೆ. ಇನ್ನು ಆರೋಪಿ ಉಮರ್ ಫಾರೂಕ್ ಕಳೆದ 3 ತಿಂಗಳ ಹಿಂದಷ್ಟೇ ವಿದೇಶದಿಂದ ಊರಿಗೆ ಮರಳಿದ್ದ ಎನ್ನಲಾಗುತ್ತಿದೆ. ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕುಟುಂಬದಲ್ಲಿ ಪದೇ ಪದೇ ಜಗಳಗಳು ನಡೆಯುತ್ತಿದ್ದವು ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಇದೇ ದ್ವೇಷದ ಹಿನ್ನೆಲೆಯಲ್ಲಿ ಈ ಹತ್ಯೆ ನಡೆದಿದೆ ಎಂಬ ಅನುಮಾನ ಮೂಡಿದ್ದು ಮಂಜೇಶ್ವರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಮಗಳಿಗೆ ಅವ್ರು ಮುಂಚೆಯಿಂದ ಡ್ರಗ್ಸಲ್ಲಿ ಇದ್ದದ್ದು. ಅವರು ದುಬೈಯಲ್ಲಿದ್ದರು. ಹೋಗಿ 7 ವರ್ಷ ಆಗಿತ್ತು. 7 ವರ್ಷ ಮೇಲೆ ಈಗ ರೀಸೆಂಟಾಗಿ ಒಂದು 4 ತಿಂಗಳಾಯಿತು ಬಂದಾಗ ನಾವು ಬೇಡ ಅಂತೇಳಿ ಒಂದು ತಲಾಕಿಗೆ ಮೀಟಿಂಗಲ್ಲಿ ಇಟ್ಟಿದ್ದೆ. ಅಲ್ಲಿ ಮೊನ್ನೆ ಒಂದು ಮೀಟಿಂಗಲ್ಲಿ ಆಯಿತು ತಲಾಕ್ ಅಂತ ಮಾಡೋದಂತೇಳಿ. ಆ ವಿಷಯದಲ್ಲಿ ಮತ್ತು ಅದು ಜಾಗದ ರೆಕಾರ್ಡ್ಸ್ ಎಲ್ಲ ನನ್ನ ಹೆಂಡತಿ ತಂಗಿ ಅವಳ ಹೆಸರಲ್ಲಿತ್ತು. ಅದರ ವಿಷಯದಲ್ಲಿ ಅವಳ ಹೆಸರಲ್ಲಿದ್ದದಕ್ಕೆ ನನ್ನ ಹೆಸರಿಗೆ ಕೊಡುವಂತೇಳಿ ಅದರ ವಿಷಯದಲ್ಲೆಲ್ಲ ಜಗಳ ಆಗ್ತಾಯಿತ್ತು. ಇವತ್ತು ಏಕಾಏಕಿ ಬಂದು ಒಂದು 5 ಗಂಟೆಗೆ ಈ ಥರ ಮಾಡಿ ಕರೆಕ್ಟ್ ಅಂತ ಏನಿಲ್ಲ. ಅವನು ಬಂದಾಗಲೇ ಎಲ್ಲರಿಗೆ ಬೀಸಿದ್ದೆ. ಮಕ್ಕಳು ಮರಿ ನೋಡಿ ಹೊರಗಡೆ ಇದ್ದ. ಏಕಾಏಕಿ ಬಂದದ್ದು, ಏಕಾಏಕಿ ಬೀಸಿದ್ದೆ. ಮಕ್ಕಳು ಮರಿ ಯಾರು ಅಂತ ನೋಡಲಿಲ್ಲ. ಇವಳಿಗೆ ಬಿದ್ದಿದೆ. ಮೊದಲು ಕಡ್ತದ್ದು ನನ್ನ ಸಾಡು ಅವರ ಕಾಲಿಗೆ, ಆಮೇಲೆ ಇವಳಿಗೆ. ಆವಾಗಲೇ ಮತ್ತೆ ತಪ್ಪಿ ಬಿದ್ದಿದ್ದು. ಆಮೇಲೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಮತ್ತೆ ಇವರೇ ಇದ್ದದಲ್ಲ ಹೆಂಗಸರು, ಇವರಿಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಯಾರೆಲ್ಲ ಇದ್ರು ಮನೆಯಲ್ಲಿ? ಮನೆಯಲ್ಲೆಲ್ಲರೂ ಒಬ್ಬಳೇ. ತಮ್ಮ ಹೆಸರು? ಮೈದಿ. ಸರ್, ಇವಾಗ ಏನಾಯಿತು, ಏನು ವಿಷಯ ಇಲ್ಲಿ? ಇದು ಇವತ್ತು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ, ಫ್ಯಾಮಿಲಿ ಪ್ರಾಬ್ಲಮ್ ಇರುವ ಒಂದು ಕುಟುಂಬ ಆಗಿದೆ. ಅದು ಫ್ಯಾಮಿಲಿ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಅವರು ಇಲ್ಲಿ ಮನೆಗೆ ಬಂದದ್ದು. ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋ ಎಡೆಯಲ್ಲಿ ಸ್ವಂತ ಮಗಳನ್ನು ತಂದೆ ಕೊಲೆ ಮಾಡಿದ ದೃಶ್ಯ ಆಗಿದೆ ಇಲ್ಲಿ ನಡೆದಿದೆ. ಏನು ಹೇಳಿದರೆ ಅವರು ಡ್ರಗ್ಸಲ್ಲಿ ಮತ್ತು ಅಡಿಕ್ಟ್ ಆಗಿದ್ದಾರೆ. ಆದುದರಿಂದ ಆಗಿರ್ತದೆ ಈ ಕೊಲೆ ನಡೆದದ್ದು. ಅವರು ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ಅದು ಪರಿಹಾರ ಮಾಡಲಿಕ್ಕೆ ಆಗಿರ್ತದೆ ಇಲ್ಲಿಗೆ ಬಂದದ್ದು. ಅದರಲ್ಲಿ ಮಾತಾಡುವಾಗ ಅವರು ಡ್ರಗ್ಸಲ್ಲಿದ್ದರು. ಆ ಡ್ರಗ್ಸಿನಿಂದ ಅವರು ಅಟ್ಯಾಕ್ ಮಾಡಿದ್ದು ಅಂತ ಈಗ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯವಾಗಿದೆ. ಒಬ್ಬಳೇ ಮಗಳು, ಅವರು ಪ್ರವಾಸಿ ಆಗಿದ್ದರು. ಅಲ್ಲಿ ಸಹ ಈ ಡ್ರಗ್ಸ್ ಮೂಲ ಅಲ್ಲಿ ಜೈಲಲ್ಲಿ ಸಹ ಇದ್ದರು. ಈಗ ತಾನೇ ಜೈಲಿನಿಂದ ಹೊರಗೆ ಬಂದಿದ್ದು ಅಂತ ನಮಗೆ ಗೊತ್ತಾಗಿದೆ. ನಾನು ಮಂಜೇಶ್ವರ ಗ್ರಾಮ ಪಂಚಾಯತ್ ಮೆಂಬರ್ ಶರೀಫ್ ಬಾವು. ನನ್ನ ಹೆಸರು ಮುಸ್ತಫುದ್ದೀನ್ ಅವರು ಅಂತೇಳಿ. ಈ ಒಂದು ನಡೆದ ಘಟನೆ ಹಲವಾರು ದಿನಗಳಿಂದ ಇವರು 2 ಜನ ಯಾವತ್ತಿಗೂ ನೋಡಿದ್ರು ಇದೇ ಥರ ಒಂದು ಗಲಾಟೆ ಆಗ್ತಾಯಿದೆ ಅಂತ. ಅವ್ರದ್ದೊಂದು ಸ್ಥಳದೊಂದು ವಿಷಯ. ಇವತ್ತೊಂದು ಡಾಕ್ಯುಮೆಂಟ್ಸ್ ತಂದಾಗ ಅವರು ಜಗಳ ಆಡಿ ಆ ಮಗು ಬಂದಾಗ ಮಗುನ ಕುತ್ತಿಗೆಗೆ ಹಾಕಿದಂತಹ ವಿಷಯ. ಈ ಥರದ್ದು ಇವರಿಂದ ಈಗ ಅವರು ಗಲ್ಫಲ್ಲೂ ಸಹ ಜೈಲಲ್ಲಿದ್ದರು. ಇವಾಗಲೂ ನಮ್ಮ ಕರ್ನಾಟಕದಲ್ಲಿ ಸಹ ಮಂಡ್ಯದಲ್ಲಿ ಪಾಸ್ಪೋರ್ಟು ಮತ್ತು ಇನ್ನೊಂದು ಪಾಸ್ಪೋರ್ಟ್ ಆ ವಿಷಯದಲ್ಲೂ ಅವರು ಜೈಲಲ್ಲಿದ್ದರಂತೆ.
ಅವರು ಯಾವತ್ತೂ ನೋಡಿದರೂ ಇದೇ ಥರ ಒಂದು ಕಿರಿಕಿರಿ ಊರಲ್ಲಿ ಯಾವತ್ತೂ ನೋಡಿದರೂ ಕಿರಿಕಿರಿ ಮಾಡುವಂಥ ಒಂದು ವ್ಯಕ್ತಿ. ಈ ದಾರುಣ್ಯವಾದಂಥ ಈ ಒಂದು ಕ್ರಿಯೆಯನ್ನು ಮಾಡಿದಂಥ ಇವರನ್ನು ಆ ಮಗುವನ್ನು ಆವಾಗ ತೆಕ್ಕೊಂಡೋಗ್ಲಿಕ್ಕೆ ಯಾರಿಂದಲೂ ಅವರು ಬಿಡಲೇ ಇಲ್ಲ. ರಕ್ತ ಹೋಗ್ತಾ ಇತ್ತು, ಆದರೂ ಸಹ ಅವರು ತೆಕ್ಕೊಂಡೋಗ್ಲಿಕ್ಕೆ ಬಿಡಲಿಲ್ಲಂತೆ. ಆಗಲಿ ಏನೋ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅವರು ಆ ಮಗು ತಿರುಗಿ ಹೋದರು. ಈಗ ಯೂನಿಟ್ ಹಾಸ್ಪಿಟಲ್ ಇದೆ. ಇಲ್ಲಿದೊಂದು ಕಾರ್ಯ ಪೂರ್ತಿಯಾದ ನಂತರ ಪೋಸ್ಟ್ಮಾರ್ಟಮ್ ಮಾಡಿ ಅಂತ ಹೇಳಿದ್ದಾರೆ.